Hello everyone, welcome back to my YouTube channel Crochet by Tej. ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು ನನ್ನನ್ನ ಲಂಚ್ಗೆ ಇನ್ವೈಟ್ ಮಾಡಿದ್ರು. ಸೊ ಅವ್ರ ಮನೆಗೆ ಹೋಗುವಾಗ ನಾನು ಯೂಶಲಿ ಮೇಕಪ್ ಹಾಕೊಳ್ಳೋದಿಲ್ಲ. ಅಂಡ್ ನಂಗೆ ತುಂಬಾ ಕ್ಲೋಸ್ ಇರೋರ್ ಮನೆಗೆ ಹೋಗುವಾಗ ನಾನು ಮೇಕಪ್ ಹಾಕೊಳ್ಳಲ್ಲ. ಅಂಡ್ ಇಲ್ಲೇ ಎಲ್ಲರೂ ಹೋಗುವಾಗ ಐ ಡೋಂಟ್ ಪ್ರಿಫರ್ ವೇರಿಂಗ್ ಮೇಕಪ್. ಬಟ್ ಇವತ್ತು ಅವ್ರ ಮನೆಗೆ ಹೋಗೋದನ್ನ ನಾನು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ನೋಡಿ ನಾನೆಲ್ಲ ಸೆಟಪ್ ಮಾಡಿದ್ರೆ ಮಿಲ್ಕಿ ಅದನ್ನ ಹಾಳು ಮಾಡ್ತಾ ಇದ್ದಾರೆ. ಮಿಲ್ಕಿ ಎನಿವೆ, ಯೂಶಲಿ ನಾನು ಹೊರಗಡೆ ಎಲ್ಲಾದ್ರೂ ಹೋಗೋವಾಗ ಅದರ್ ದ್ಯಾನ್ ಶೂಟ್ಸ್ ಮೇಕಪ್ ಹಾಕೊಳ್ಳೋದನ್ನ ಪ್ರಿಫರ್ ಮಾಡಲ್ಲ. ಯಾಕೆಂದ್ರೆ ನಾನು ತುಂಬಾ ಕಂಫರ್ಟಬಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು ಅದನ್ನ ಅವ್ರ ಮನೆಗೆ ಹೋಗೋದನ್ನ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ವ್ಲಾಗ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಮೇಕಪ್ ಹಾಕೋಣ ಅಂತ ಅನ್ಕೊಂಡೆ. ಅದಕ್ಕೆ ನಾನು ಸಿಂಪಲ್ ಆಗಿ ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೆ ತೋರಿಸ್ಬೇಕು ಅನಿಸ್ತು. ಸೊ ಈ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ ಅಲ್ವಾ ನಾನು ಸಿಂಪಲ್ ಆಗಿ ಹೇಗೆ ರೆಡಿ ಆಗ್ತೀನಿ ಅಂತ. ಆಸ್ ಯು ಕ್ಯಾನ್ ಸಿ, ಈಗ ನನ್ನ ಫೇಸ್ ಅಲ್ಲಿ ಯಾವುದೇ ರೀತಿ ಮೇಕಪ್ ಇಲ್ಲ. ನಾನೇನು ಮೇಕಪ್ ಹಾಕೊಂಡಿಲ್ಲ, ಒಂದು ಕ್ರೀಮ್ ಕೂಡ ಹಾಕಿಲ್ಲ. ಸೊ ನಾನು ಹೇಗೆ ನನ್ನ ಸ್ಕಿನ್ ನ ಪ್ರೆಪ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಫ್ರೀ ಹೇರ್ ಬಿಟ್ರೆ ದ ಹೇರ್ ಇಸ್ ಗೋಯಿಂಗ್ ಟು ಡಿಸ್ಟರ್ಬ್ ಅಸ್ ಅ ಲಾಟ್. ಸೊ ಐ ಜಸ್ಟ್ ಟೈ ಇಟ್ ಅಪ್. ಐ ಆಮ್ ಗೋಯಿಂಗ್ ಟು ವೇರ್ ದಿಸ್ ಹೇರ್ ಬ್ಯಾಂಡ್. There's a mirror in front of me, so ಅದನ್ನ ನೋಡ್ಕೊಂಡು ನಾನು ರೆಡಿ ಆಗ್ತೀನಿ. ಎಸ್, ಹೇರ್ ಬ್ಯಾಂಡ್ ಹಾಕಿದ್ದೀನಿ. ಐ ಥಿಂಕ್ ಕ್ಲಿಪ್ ಇಸ್ ನಾಟ್ ನೀಡೆಡ್. ಈಗ ಫಸ್ಟಿಗೆ ನಾನು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಆಗಿಲ್ಲದೆ ಇರೋದ್ರಿಂದ ನಾನು ಪ್ರಾಡಕ್ಟ್ಸ್ ನ ನೇಮ್ ಮಾಡೋದಕ್ಕೆ ಹೋಗಲ್ಲ. ಬಟ್ ನಿಮ್ಗೆ ಜಸ್ಟ್ ಹೇಗೆ ಪ್ರೆಪ್ ಮಾಡ್ಕೋಬೇಕು ಸ್ಕಿನ್ ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಸಿರಮ್. So once I'm done with the serum, I'm going with the moisturizer. So after that, ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನನ್ನ ಸನ್ಸ್ಕ್ರೀನ್ ಖಾಲಿ ಆಗ್ಬಿಟ್ಟಿದೆ, ಹೊಸದು ತಗೋಬೇಕು. ಈಗ ಸ್ಕಿನ್ ಪ್ರೆಪ್ ಮಾಡಾಗಿದೆ. ಯು ಕ್ಯಾನ್ ಸಿ this is how my skin looks after moisturizer and sunscreen and also serum. ಈಗ I'll start my makeup. But I'm going to wear this chain now because ತುಂಬಾ ಬೋಲ್ಡ್ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಈ ಚೈನು ಮತ್ತೆ ಕಡ ಹಾಕೋತೀನಿ. ಆ ಆಂಗಲ್ ಗಿಂತ ಈ ಆಂಗಲ್ ಬೆಟರ್ ಅನ್ಸ್ತು. ಸೊ ಐ ಶಿಫ್ಟೆಡ್ ಮೈ ಕ್ಯಾಮ್ರಾ ಟುವರ್ಡ್ಸ್ ದಿಸ್ ಸೈಡ್. ಆಲ್ಸೋ ಐ ಆಮ್ ಗೋಯಿಂಗ್ ಟು ಟೈ ಅಪ್ ಮೈ ಹೇರ್. ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಿದೆ, ಸೊ ಜಸ್ಟ್ ಟೈ ಇಟ್ ಅಪ್. ಈಗ ಫಸ್ಟಿಗೆ ನಾನು ಕನ್ಸೀಲರ್ ಹಾಕ್ತಾ ಇದ್ದೀನಿ. ಇಷ್ಟೇ ಅಪ್ಲೈ ಮಾಡೋದು. I'm not going to apply it all over my face. Just under eye ಮಾತ್ರ ಹಚ್ಕೋತಾ ಇದ್ದೀನಿ. ಅಂಡರ್ ಐ ಹಾಕೊಂಡು ಈ ತರ ಇಲ್ಲೆಲ್ಲ ಮಾರ್ಕ್ಸ್ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಕವರ್ ಮಾಡ್ತೀನಿ. ಸ್ವಲ್ಪ ಬ್ರೇಕ್ಔಟ್ಸ್ ಆಗಿದೆ, ಸೊ ಐ ಆಮ್ ಗೋಯಿಂಗ್ ಟು ಕವರ್ ದ್ಯಾಟ್. Now that's done. ಅಂಡರ್ ಐ ಬಿಟ್ರೆ ಇಲ್ಲಿ ಒಂದ್ ಸ್ವಲ್ಪ ಬ್ರೇಕ್ಔಟ್ಸ್ ಏನೇನಿತ್ತು ಅದನ್ನಷ್ಟೇ ಕವರ್ ಮಾಡಿದೀನಿ. ಯು ಕ್ಯಾನ್ ಸಿ ಆಫ್ಟರ್ ದ ಕವರೇಜ್ ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಅಂಡ್ ಈಗ ಸ್ವಲ್ಪ ಲೂಸ್ ಪೌಡರ್ ತಗೊಂಡು ಕನ್ಸೀಲರ್ ನ ಸೆಟ್ ಮಾಡ್ತೀನಿ ವಿತ್ ದ ಹೆಲ್ಪ್ ಆಫ್ ಬ್ಲೆಂಡರ್. ನಾನು ಪೌಡರ್ ನ ಅಪ್ಲೈ ಮಾಡೋದಕ್ಕೂ ಬ್ಲೆಂಡರ್ ನೇ ಯೂಸ್ ಮಾಡ್ತೀನಿ.
ಈಗ ಅಪ್ಲೈ ಮಾಡಿರೋ ಕನ್ಸೀಲರ್ನ ಲಾಕ್ ಮಾಡೋದಕ್ಕೆ, ಸೆಟ್ ಮಾಡೋದಕ್ಕೆ ಐ ಆಮ್ ಗೋಯಿಂಗ್ ವಿತ್ ಪೌಡರ್. ತುಂಬಾ ಲೈಟ್ ಆಗಿ ಹಾಕೋತಾ ಇದೀನಿ. ಇಲ್ಲೆಲ್ಲ ನಾನು ಪೌಡರ್ ಹಾಕಿಲ್ಲ, ಬಟ್ ಸಿಂಪ್ಲಿ ಹಾಗೆ ಐ ಆಮ್ ಜಸ್ಟ್ ರನ್ನಿಂಗ್ ದ ಬ್ಲೆಂಡರ್ ಆಲ್ ಓವರ್. ಈಗ ಐ ಜಸ್ಟ್ ಗೋ ಇನ್ ವಿತ್ ದ ಬ್ಲಶ್ ಅಂಡ್ ಐ ಶ್ಯಾಡೋಗೆ ಸುಮ್ಮನೆ ಯಾವ್ದಾದ್ರು ಕ್ರೀಮ್, ಗ್ಲಾಸ್ ಅಥವಾ ಏನಾದ್ರು ಹಾಕ್ತೀನಿ. ಅಂಡ್ ದೆನ್ ಲಿಪ್ಸ್ಟಿಕ್ ಅಂಡ್ ಐ ವಿಲ್ ಡೂ ಮೈ ಬ್ರೌಸ್ ಅಂಡ್ ಲಿಟಲ್ ಬಿಟ್ ಆಫ್ ಮಸ್ಕಾರಾ ಅಷ್ಟೇ. ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಕಾಂಟೋರ್, ಬಟ್ ಕಾಂಟೋರ್ ಎಲ್ಲ ನೆಸೆಸಿಟಿ ಇಲ್ಲ. So I'll just go with this blush. ಸುಮ್ಮನೆ ಲೈಟ್ ಆಗಿ I'll run the brush. Now I'm using my blender to blend all in. ಈಗ ಐ ಆಮ್ ಡೂಯಿಂಗ್ ಮೈ ಬ್ರೌಸ್. ಬ್ರೌಸ್ ಅಷ್ಟೇ ತುಂಬಾ ಲೈಟ್ ಆಗಿ ಮಾಡ್ತೀನಿ. ನಾನು ಐಬ್ರೋಸ್ ಮಾಡಿಸಿಲ್ಲ, ಸ್ವಲ್ಪ ಥಿಕ್ಕಾಗಿ ಬಂದ್ಬಿಡಿದೆ ತುಂಬಾ. ಸೊ ಜಸ್ಟ್ ಐ ಫಿಲ್ ಇನ್ ದ ಬ್ರೌಸ್. You can see the difference. I've just filled in ಅಷ್ಟೇ. Yes, it's done. So ಈಗ I have this lip balm. It's a tinted lip balm from Raz. Liquid lip balm. ಒಂದು ಲೈಟ್ ಶೇಡ್ ಇದೆ, ಇನ್ನೊಂದು ಡಾರ್ಕ್ ಶೇಡ್ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಡಾರ್ಕ್ ಶೇಡ್. ಇದನ್ನೇ ಬ್ಲಶ್ ಆಗಿ ಕೂಡ ಯೂಸ್ ಮಾಡ್ಬೋದು, ಬಟ್ ನನ್ನ ಮೇಕಪ್ ಕಿಟ್ ಹೆಂಗಿದ್ರು ಓಪನ್ ಇತ್ತು ಅಂಡ್ ಬ್ಲಶ್ ಅಲ್ಲೇ ಇತ್ತು, ಸೊ ಐ ಯೂಸ್ಡ್ ದ ಬ್ಲಶ್ ಇಟ್ ಸೆಲ್ಫ್. ಇದನ್ನ ನಾನು ಐಗೆ ಹಚ್ಕೋತಾ ಇದ್ದೀನಿ. ಐ ಆಮ್ ಯೂಸಿಂಗ್ ಇಟ್ ಆಸ್ ಅನ್ ಐ ಶ್ಯಾಡೋ. ಜಸ್ಟ್ ಅ ಲಿಟಲ್ ಬಿಟ್. ಐ ಶ್ಯಾಡೋ ಆಯ್ತು. ಈಗ ಹೈಲೈಟರ್ ಹಾಕ್ತೀನಿ. ನಂಗೆ ಹೈಲೈಟರ್ ತುಂಬಾ ಇಷ್ಟ ಆಗುತ್ತೆ, ಸೊ ಐ ಲೈಕ್ ಟು ಹೈಲೈಟ್ ಮೈ ಹೈ ಪಾಯಿಂಟ್ಸ್. I'll use it on my nose and then here. ತುಂಬಾ ಲೈಟ್ ಆಗಿ. So it's all done. ಹೈಲೈಟರ್ ಆಯ್ತು, ಐ ಶ್ಯಾಡೋ ಆಯ್ತು, ಬ್ರೌಸ್ ಆಯ್ತು, ಬ್ಲಶ್, ಎವ್ರಿಥಿಂಗ್ ಇಸ್ ಡನ್. Now let me put some mascara and then lipstick. So lipstick ಗೆ I have many options. I'll show you. So these are my favorite lipsticks. So ಇದರಲ್ಲಿ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್ ಇದೆ. ಅಂಡ್ ಯೂಶಲಿ ಐ ಕ್ಯಾರಿ ಮೈ ಲಿಪ್ಸ್ಟಿಕ್ಸ್. ನಾನು ಪರ್ಸನಲ್ ಯೂಸ್ ಮಾಡೋ ಲಿಪ್ಸ್ಟಿಕ್ಸ್ ನಾನು 2 ಪೌಚಸ್ ಅಲ್ಲಿ ಇಟ್ಟಿರ್ತೀನಿ. ಒಂದು ಬಾರ್ ಲಿಪ್ಸ್ಟಿಕ್, ಆರ್ ಐ ಡೋಂಟ್ ನೋ ವಾಟ್ ಇಸ್ ಇಟ್, ಸ್ಟಿಕ್ ಲಿಪ್ಸ್ಟಿಕ್ ಗೊತ್ತಿಲ್ಲ. ಇನ್ನೊಂದು ಲಿಕ್ವಿಡ್ ಲಿಪ್ಸ್ಟಿಕ್. ಇದ್ರಲ್ಲಿರೋದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್. ಸೊ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್ ಯಾವುದು ಅಂದ್ರೆ ಮ್ಯಾಕ್ ಇಂದ ಮೆಹರ್, ಅಂಡ್ ದಿಸ್ ಇಸ್ ಫ್ರಮ್ YSL. ಇದು ಕೋರಲ್ ಕಲರ್ ಇದೆ, 013 ಇದ್ರದ್ದು ಇದು ನಂಬರ್. ಸೊ ಐ ಹ್ಯಾವ್ ದ್ಯಾಟ್, ಐ ವಿಲ್ ಶೋ ಯು. This is such a nice color. I love this color. ಇದು and this is a gift from Kiko Milano. ನನ್ನ ಅಕ್ಕ ನಂಗೆ ಗಿಫ್ಟ್ ಮಾಡಿದ್ದನ್ನ, ಅವರು ಸ್ವಿಟ್ಜರ್ಲ್ಯಾಂಡ್ ಇಂದ ತಗೊಂಡ್ ಬಂದಿರೋದು. See, it opens like this. Love this. I love the color. Yeah, these 3 are my favorite lipsticks.
ಸೊ ಅದನ್ನ ನಾನು ಸಪರೇಟ್ ಆಗಿ ಇದ್ರಲ್ಲಿ ಇಟ್ಟಿರ್ತೀನಿ. ಅಂಡ್ ಇದ್ರಲ್ಲಿ ಐ ಹ್ಯಾವ್ ಮೆನಿ ಆಪ್ಷನ್ಸ್. ಲೈಕ್ see, you can see there's a lot of lipsticks. I can make a lipstick collection video if you want. You can just let me know in the comment section. ಇದರಲ್ಲಿ ಎಲ್ಲ ಈ ತರ ಇದಕ್ಕೇನು ಹೇಳ್ತಾರೆ, ಏನ್ ಲಿಪ್ಸ್ಟಿಕ್ ಅಂತಾರೆ ನಂಗೆ ನೆನಪಾಗ್ತಾ ಇಲ್ಲ. ಸೊ ಈ ತರ ಲಿಪ್ಸ್ಟಿಕ್ಸ್, ಅದ್ರಲ್ಲೆಲ್ಲ ಲಿಕ್ವಿಡ್ ಲಿಪ್ಸ್ಟಿಕ್ಸ್, ಇದರಲ್ಲಿ ಈ ತರ ಲಿಪ್ಸ್ಟಿಕ್ಸ್ ಇದೆ. ಯಾ, ಅಂಡ್ ನನ್ನ ಮೇಕಪ್ ಕಿಟ್ ಅಲ್ಲೂ ತುಂಬಾ ಲಿಪ್ಸ್ಟಿಕ್ಸ್ ಇದೆ, ನೀವು ನೋಡ್ಬೋದು. ದೀಸ್ ಆರ್ ದಿ ಆಪ್ಷನ್ಸ್. ನಾನು ಇದನ್ನ ಶೂಟಿಗೆ ಯೂಸ್ ಮಾಡುವಂಥದ್ದು. ಆ ಪೌಚಸ್ ಅಲ್ಲಿ ಇರೋದು ನಾನು ಪರ್ಸನಲ್ ಯೂಸ್ಗೆ ಅಂತ ಇಟ್ಕೊಂಡಿದ್ದೀನಿ. ಓಕೆ, ನಾವು ಲೆಟ್ ಮಿ ಸೆಲೆಕ್ಟ್ ದ ಲಿಪ್ಸ್ಟಿಕ್. ಈಗ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ವೇರ್ ಮ್ಯಾಕ್ ಅಲ್ಲಿ ಮೆಹರ್ ಅಂತ ಬರುತ್ತಲ್ಲ, ದಿಸ್ ಇಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಸೊ ಐ ಆಮ್ ಗೋಯಿಂಗ್ ಟು ವೇರ್ ದಿಸ್. ಫಸ್ಟ್ ಐ ವಿಲ್ ಅಪ್ಲೈ ಅ ಲಿಪ್ ಬಾಮ್. I love this color. This looks so natural. ಸೊ ಇದಾಯ್ತು. ನಾನು ಯೂಶಲಿ ಲಿಪ್ಸ್ಟಿಕ್ ನ ಲಾಸ್ಟ್ ಅಲ್ಲಿ ಹಾಕೋತೀನಿ. ನನ್ನ ಮೇಕಪ್ ಎಲ್ಲ ಆದ್ಮೇಲೆ, ಲಾಸ್ಟ್ ಅಲ್ಲಿ ನಾನು ಊಟ ಎಲ್ಲ ಮಾಡಾದ್ಮೇಲೆ, ನನ್ನ ಶೂಟಿಂಗ್ ಅಲ್ಲಿ ಅಂದ್ರೆ ತಿಂಡಿ ತಿಂದಾದ್ಮೇಲೆ, ಬೆಳಿಗ್ಗೆದು ಮೇಕಪ್ ಎಲ್ಲ ಪೂರ್ತಿ ಆದ್ಮೇಲೆ, ತಿಂಡಿ ತಿಂದಾದ್ಮೇಲೆ ಲಾಸ್ಟ್ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಸೊ ಇವತ್ತು ಹಾಗೆ ಲಾಸ್ಟ್ ಅಲ್ಲಿ ಹಾಕೊಂಡಿದೀನಿ. ಅಂಡ್ ಮಸ್ಕಾರ ಹಾಕೋಬೇಕು. ಮಸ್ಕಾರ ಒಂದು ಬ್ಯಾಲೆನ್ಸ್ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಪುಟ್ ಸಮ್ ಮಸ್ಕಾರಾನ. ಇದು ನನ್ನ ಟಚ್ ಅಪ್ ಪೌಚ್. ಸೊ ಟಚ್ ಅಪ್ ಪೌಚ್ ಅಲ್ಲಿ ಕೆಲವೊಂದು ಐಟಮ್ಸ್ ಇರುತ್ತೆ. ಸೊ ನಾನು ಮೇಕಪ್ ಕಿಟ್ ಅಲ್ಲಿ ಏನಿದೆ ಅಂತ ತೋರಿಸುವಾಗ ಇದನ್ನೆಲ್ಲ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ಲೈಟ್ ಆಗಿ ಹಾಕ್ತೀನಿ ಮಸ್ಕಾರಾನ, ವೆರಿ ಲೈಟ್ಲಿ. ನನ್ನ ಮೇಕಪ್ ಫುಲ್ ರೆಡಿ ಆಗಿದೆ. ಈಗ ನಾನು ಕಾಸ್ಟ್ಯೂಮ್ ಹಾಕೋತೀನಿ. ಅಲ್ಲಿಗೆ ಹೋಗೋದಕ್ಕೆ ನಾನು ಒಂದು ಡ್ರೆಸ್ ನ ರೆಡಿ ಮಾಡಿದ್ದೀನಿ. ಸೊ ಆ ಡ್ರೆಸ್ ನ ವೇರ್ ಮಾಡಿ ಆಮೇಲೆ ಹೇರ್ ಸ್ಟೈಲ್ ಹೇಗ್ ಮಾಡ್ಕೊಳ್ಳೋದು ಅಂತ ಲೆಟ್ಸ್ ಡಿಸೈಡ್. ದಿಸ್ ಇಸ್ ದ ಡ್ರೆಸ್ ಐ ಆಮ್ ಗೋಯಿಂಗ್ ಟು ವೇರ್ ಟುಡೇ. ಡ್ರೆಸ್ ಹಾಕೊಂಡಿದ್ದಾಯ್ತು. ಸೊ ಈಗ ಹೇರ್ ಆಕ್ಚುಲಿ ನಾನು ನಾಟ್ ಹಾಕೋಣ ಅಂತ ಅನ್ಕೊಂಡೆ, ಬಟ್ ಈ ಡ್ರೆಸ್ಗೆ ಫ್ರೀ ಹೇರ್ ಚೆನ್ನಾಗಿ ಕಾಣಿಸ್ತಿದೆ. ಸೊ ಲೆಟ್ಸ್ ಸಿ. ಐ ಗೆಸ್ ಫ್ರೀ ಹೇರ್ ಚೆನ್ನಾಗಿ ಕಾಣಿಸ್ತಿದೆ. ಸೊ ಐ ವಿಲ್ ಜಸ್ಟ್ ಲಿವ್ ಇಟ್ ಫ್ರೀ. ಯಾ, ಇಯರಿಂಗ್ಸ್ ಗೆ I have these 3 options. One is this. Another one is this. And ಇನ್ನೊಂದು ಇದು. I think this would go better. So this is my final look. I hope you all enjoyed this video. Thank you so much for watching. Stay tuned for my next one. Until then, please take care. Much love.